स्वागत है आपका एमजे एक्सप्रेस में। मैं हूं मुकद्दस इनामदार। जैसे कि लोकसभा इलेक्शन 2024 अनाउंस हुआ है, उसी के चलते आज पूरे देश भर में तीसरा चरण का जो वोटिंग हो रहा है, उसी के चलते आज बुजापुर में जो वोटिंग हो रही है, उसमें जो एसएस स्कूल का जो बूथ है, यहाँ पे जो वोटिंग हो रही है, यहाँ पे विजयपुर नगर के जो एमएलए हैं श्री बसवन गौड़ा पाटिल यत्नाल अपने पूरे परिवार के समेत वोटिंग करने के लिए आए हैं। वो अभी यहाँ पे अंदर वोट कर रहे हैं। आइए जानते हैं उनका जो इस इलेक्शन की जो रणनीति है, जो इलेक्शन का जो आने वाला रिजल्ट है, वो किस तरह से है और क्या है। ಇಂದು ಉತ್ತರ ಕರ್ನಾಟಕದ 14 ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ. ನಾನು ಇಲ್ಲಿ ಮತದಾನ ಮಾಡಲಿಕ್ಕೆ ಬಂದಾಗ ನಮ್ಮ ಕುಟುಂಬದ ಜೊತೆಗೆ ಭಾಳಷ್ಟು ಜನ ಭಾಳ ಉತ್ಸುಕತೆಯಿಂದ ವಿಜಯಪುರ ನಗರದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಸಾಲುಗಟ್ಟಲೆ ತಾಸುಗಟ್ಟಲೆ ನಿಂತು ಮತದಾನ ಮಾಡ್ತಾ ಇದ್ದಾರೆ. ಎಲ್ಲ 14 ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ತಾವು ಬೇಗ ಬೇಗ ಬಂದು ಮತದಾನ ಮಾಡಿ ಹೆಚ್ಚು ಪ್ರತಿಶತ ಮತದಾನ ಮಾಡಿದ್ರೆ ನಮ್ಮದು ಹೆಚ್ಚು ದೇಶ ಸುರಕ್ಷಿತ ಆಗ್ತದೆ. ಸುರಕ್ಷಿತ ಭಾರತ, ಸುರಕ್ಷಿತ ಸನಾತನ ಧರ್ಮ, ಸುರಕ್ಷಿತ ನನ್ನ ಮನೆ, ಈ ಮೂರೂ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ 3ನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಯಾವುದೇ ಕೆಲಸ ಇದ್ದರೂ ಒತ್ತಡ ಇದ್ದರೂ ಬಿಟ್ಟು ದಯವಿಟ್ಟು ಪೋಲಿಂಗ್ ಬೂತಿಗೆ ಬನ್ನಿ. ನಿಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕೋದ್ರ ಮೂಲಕ ನಮ್ಮ ದೇಶವನ್ನು, ನಮ್ಮ ಸನಾತನ ಧರ್ಮವನ್ನು, ನಮ್ಮ ಮನೆಯನ್ನು ಉಳಿಸಲಿಕ್ಕೆ ತಾವೆಲ್ಲ ಇದೊಂದು ಅಮೂಲ್ಯ ಅವಕಾಶ. ಮತ ಹಾಕ್ಬೇಕಂತೇಳಿ ಕಳಕಳಿಯಿಂದ ಎಲ್ಲರಲ್ಲಿ ಪ್ರಾರ್ಥನೆ ಅದೇ ಈಗ ಬೇಗನೆ ನಮ್ಮ ಜನ ಈಗ ವಿಜಯಪುರ ನಗರದಲ್ಲಿ ಅಂತರೂ ಬೆಳಗ್ಗೆಯಿಂದಲೇ ಸುಮಾರು 6:30ದಿಂದಲೇ ಮತದಾನ 6:30ಗೆ ಬಂದು ಈ ಬೂತ್ ಮುಂದೆ ನಿಂತಿದ್ದಾರೆ. ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡಿದ್ರೆ ನಿಶ್ಚಿತವಾಗಿಯೂ 10-11 ಗಂಟೆವರೆಗೆ 60% ಮತದಾನ ಆಗ್ಬೋದು. 80ರ ಮೇಲೆ ನಾವು ಮತದಾನ ಮಾಡಿದ್ರೆ ನಮ್ಮ ದೇಶ ಸುರಕ್ಷಿತ ಇರಲಿಕ್ಕೆ ಸಾಧ್ಯತೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಸ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ಮತದಾರಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಯಾವ ಬಿಸಿಲನ್ನು ಲೆಕ್ಕಿಸದೆ ಸಾಯಂಕಾಲ 6 ಗಂಟೆ ಒಳಗಾಗಿ ಏನೊಂದು ಬಾರ್ಡರ್ ಫಿಕ್ಸ್ ಮಾಡಿರ್ತಾರೆ ಸುಣ್ಣದ ಗೆರೆ, ಅದರೊಳಗೆ ಬಂದು ನಿಂತರೆ ರಾತ್ರಿ 10 ಆದ್ರೂ ಮತದಾನಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಬಂದು ಮತ ಹಾಕಿ ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಟ್ರೆಂಡ್ ಹೆಂಗಿದೆ ಸರ್? ಟ್ರೆಂಡ್ ಅಂತರೂ 14 ಲೋಕಸಭೆಯಲ್ಲಿ ನಾನು ಸುಮಾರು 13 ಲೋಕಸಭೆಗಳನ್ನು ಅಡ್ಡಾಡಿದ್ದೀನಿ. ಬಹುಶಃ ರಾಜ್ಯದ BJPಯಲ್ಲೇ ಸುಮಾರು 70ಕ್ಕಿಂತ ಹೆಚ್ಚು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದೇನೆ. ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ, ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ. ಇವು ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ. ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ. ಯಾರ್ರೀ ಟಫು? ಇದು ಅಪಪ್ರಚಾರ. ಇದು ಏನಂದ್ರೆ ಇದು ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಅದರಿಂದ ಏನೂ ಆಗೋದಿಲ್ಲ. ಜಾಗೃತ ಅದಾರ ಮತದಾರಕ್ಕೆ. ಲೋಕಸಭೆಗೆ ಯಾರಿಗೆ ಹಾಕಬೇಕು, ವಿಧಾನಸಭೆಗೆ ಯಾರು ಹಾಕಬೇಕು, ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಸುಭದ್ರ ಇರ್ತೈತಿ, ನಮ್ಮ ಧರ್ಮ ಸಂಸ್ಕೃತಿ ಉಳಿತೈತೆ ಅನ್ನೋ ಜನರಿಗೆ ಗೊತ್ತಿದೆ. ಆ ಕಾರಣದಿಂದ ಇವತ್ತು ಜನರು ಭಾಳ ಗುಪ್ತವಾಗಿ ಮತದಾನ ಮಾಡ್ತಾ ಇದ್ದಾರೆ. ರೇವಣ್ಣವರು ಅರೆಸ್ಟ್ ಆಗಿದ್ದಾರೆ. ಈ ಎಲ್ಲ ಇದ್ರದ್ದು ಇಫೆಕ್ಟ್ ಮತದಾನ ಮೇಲೆ ಆಗುತ್ತೆ ನೋಡಿ. ಇದನ್ನು ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ. ಇದನ್ನು CBI ಕೊಡಬೇಕು. ಇಲ್ಲಿ SIT ಸಂಪೂರ್ಣವಾಗಿ DK ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡ್ಲಕತ್ತದೆ. ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ. SIT ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು, ಅವರೆಲ್ಲ ಏನು DK ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿಯೇ ಹೇಳ್ತಾರೆ DK ಶಿವಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ ಮ್ಯಾಗೆ ಇದು ನಿಶ್ಚಿತವಾಗಿಯೂ ಈ SITದಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು CBIನೇ ಒಂದೇ ಪರಿಹಾರ. ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು. ನಾ ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಈಗ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ. ಚುನಾವಣೆಯಲ್ಲಿ ಪರಿಣಾಮ ಸರ್? ಚುನಾವಣೆ ಮೇಲೆ ಪರಿಣಾಮ ನೋಡ್ರಿ, ಇದು BJP 14 ನಮ್ಮ ಲೋಕಸಭೆ BJP ಅದಾವು. ಅಲ್ಲೇನು JDSನವ್ರು ಯಾವೂ ಇಲ್ಲ.
ನಮ್ಮ ಮೇಲೆ ಏನು ಪರಿಣಾಮ ಆಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ 2019ರಾಗ ಕಾಂಗ್ರೆಸ್ BJP ಇದು ಕಾಂಗ್ರೆಸ್ಸು JDSನವ್ರು ಕೂಡಿ ಮಾಡಿದಂಥವ್ರು ಅವ್ರು ಅದಾರ. ಅವರು ಏನು ಇವತ್ತು ಮೊನ್ನೆ 24 ತಾಸಿನಾಗ ಆಗಿದ್ದಲ್ಲ, ಅದು 2019ರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಜವಾಬ್ದಾರಿ. ಎಸ್ ಎಸ್ ಥ್ಯಾಂಕ್ ಯು ಸರ್. ಹಾಂ ಬರ್ಲಾತ ಸರ್ ಹೌದು. ಹೌದು ಸರ್. ನಮಸ್ಕಾರ. ನಮಸ್ಕಾರ. ಹಿಂದಿನ ತರ್ಸತ್ತೆ ಸರ್ ಇವಾಗ ಬಂದಿದ್ದಾರೆ ಸರ್ ಜರ ಸರ್ ಸ್ವಲ್ಪ ಸೈಕಲ್ ಹಾಗೆ ಬಿಡೋಲ್ಲಿ ಗುಡ್ಡ ಒಂದು ರೌಂಡ್ ಹೋಗಿ ಬರೋಣ ಕಡೆ
ಮುಂದೆ ಹೋಗ್ಬೇಡ್ರಿ ಇಲ್ಲ ಸರ್ ರಿಕ್ವೆಸ್ಟ್ ಮಾಡ್ಕೊತೀನಿ ಸ್ವಲ್ಪ ಯಾರು ಬರಬೇಡ್ರಿ ಮೊಬೈಲ್ ತುಂಬ ಯಾರು ಬರಬೇಡ್ರಿ ಹಾಂ ನೋಡ್ರಿ ಕಣ್ಣು ನೋಡ್ರಿ ಬರ್ರಿ ಹಾಕಿ ಒಂದೇ ಹಾಂ ಹೊರಗೆ ಮಾಡಿ ಹೊರಗೆ ಥ್ಯಾಂಕ್ ಯು ಸರ್ बट आराध नमन का बारे काही करी तुमचं ऐसा बटना बटू मायना सगळेस्ताना देगा एसएसएस को जो मेन रोड ना कि मेन रोड का गेट का मायना ಇರಲಿ ಸಾಕು ರೈಟ್ ಬಾ